ವಿನಯ್ ಕುಲಕರ್ಣಿ ಮೇಲೆ ಒಂದಲ್ಲ ಎರಡಲ್ಲ ಬಹಳಷ್ಟು ಆರೋಪಗಳಿದೆ. ಅದರಲ್ಲೂ ಕೂಡ ಒಂದೊಂದು ಡ್ರಾಮಾ ಒಂದೊಂದು ನಖರ ಮಾಡಿರಲ್ಲ. ಇವರು ಮೊದಲನೇದಾಗಿ ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತೋ ಆ ಸಂದರ್ಭದಲ್ಲಿ ಸುಮಾರು 6 ಜನ ಸಾಕ್ಷಿಗಳನ್ನ ತಗೊಂಡು ಹೋಗಿ ಸುಳ್ಳನ್ನ ಹೇಳಿಸಿರ್ತಾರೆ ಕೋರ್ಟ್ ಮುಂದೆ. ಇದೀಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್, ಎಎಸ್ಟಿ ವಾದ ಮುಕ್ತಾಯ ಆಗಿದೆ. ಆರೋಪಿಗಳ ಪರ ಪರಮೇಶ್ವರ್ ವಾದ ಮಾಡಿದ್ದಾರೆ. 8 ರಿಂದ 9 ಅಪರಾಧಿಗಳಿಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಬಹುಶಃ ಕನ್ಸಿಡರ್ ಆಗುತ್ತೆ. ಈಗ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಮನವಿ ಕೂಡ ಮಾಡಲಾಗಿದೆ. ಎಎಸ್ಟಿ ವಾದ ಮುಕ್ತಾಯ ಆಗಿದೆ ಈಗ. ಹಾಗಾಗಿ ಸಣ್ಣ ಸಣ್ಣ ಮಕ್ಕಳಿದಾರಲ್ಲ ಅಂತವರಿಗೆ, ಅಂತ ಅಪರಾಧಿಗಳಿಗೆ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಪರಮೇಶ್ವರ್ ಆರೋಪಿಗಳ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. 8 ರಿಂದ 9 ಅಪರಾಧಿಗಳಿಗೆ ಸಣ್ಣ ಮಕ್ಕಳಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಎಎಸ್ಟಿ ವಾದ ಮುಕ್ತಾಯ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದರಲ್ಲಿ ಈಗ 8 ರಿಂದ 9 ಅಪರಾಧಿಗಳಿಗೆ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿ ಈಗ ವಿನಯ್ ಕುಲಕರ್ಣಿ ಮತ್ತೆ ಅವರ ಪರವಾಗಿರುವಂತಹ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಪರಮೇಶ್ವರ್ ಈಗ ಈ ಒಂದು ವಾದವನ್ನ ಮಂಡನೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಕೆಲವೊಂದು ಕಾರಣಗಳನ್ನ ಕೊಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಎಎಸ್ಟಿ ಕೂಡ ಇಲ್ಲಿ ವಾದ ಮಂಡನೆ ಮಾಡಿರುವಂತದ್ದು. ಈ ಒಂದು ಕೇಸಲ್ಲಿ, ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕರುಣೆ ಅನ್ನೋದು ತೋರಿಸಲೇಬಾರದು. ಆ ಮಟ್ಟಿಗೆ ಅವ್ರಿಗೂ ಕೂಡ ಹತ್ಯೆ ಮಾಡಲಾಗಿದೆ. ಇಷ್ಟು ವರ್ಷ ಇವರೆಲ್ಲರೂ ಕೂಡ ಆರಾಮಾಗಿದ್ರು. ಸುಮಾರು 10 ವರ್ಷ ಆಗ್ತಾ ಇದೆ ಈ ಒಂದು ಕೊಲೆ ಆಗಿ. ಈ ಒಂದು ಕೊಲೆ ಆದ ನಂತರ ಇಷ್ಟು ವರ್ಷರಲ್ಲೂ ಕೂಡ ಆರಾಮಾಗಿದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು ಅಷ್ಟೇ. ಅದ್ ಬಿಟ್ರೆ ಈಗ ಹೋಗಿ ಇವರೆಲ್ಲರೂ ಕೂಡ ಆರೋಪಿಗಳೆಲ್ಲ ಅಪರಾಧಿಗಳು ಅಂತ ಹೇಳಿ ಎಲ್ಲವೂ ಕೂಡ ಸಾಬೀತಾಗಿರುವಂತದ್ದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಕರುಣೆ ತೋರಿಸಲೇಬಾರದು ಅಂತ ಹೇಳಿ ಎಎಸ್ಟಿ ರಾಜ್ಯ ಸರ್ಕಾರದ ಪರವಾಗಿ ಇಲ್ಲಿ ವಾದವನ್ನ ಮಂಡನೆ ಮಾಡಿರುವಂತದ್ದು. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆರೋಪಿಗಳ ಪರವಾಗಿ ಪರಮೇಶ್ವರ್ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ವಿನಯ್ ಕುಲಕರ್ಣಿ ಮೇಲೆ ಇರುವಂತಹ ಆರೋಪಗಳು ಅಂತಂದ್ರೆ 148 ಅಂತಂದ್ರೆ ಐಪಿಎಸ್ 201, IPC 195, ಅದಾದ ನಂತರ ಬಹಳಷ್ಟು ಸೆಕ್ಷನ್ಗಳ ಅಡಿ ಇಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ಅದು ಕೂಡ ವಿನಯ್ ಕುಲಕರ್ಣಿ ಮೇಲೆ ಇಷ್ಟೆಲ್ಲ ಆರೋಪಗಳು, ಇಷ್ಟೆಲ್ಲ ಅಪರಾಧಗಳು ಕೂಡ ಈಗ ಇರೋವಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಆ ಸಂದರ್ಭದಲ್ಲಿ ಅಂತಂದ್ರೆ BNC ಇದ್ದಿದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಏನೆಲ್ಲ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು ಅದೆಲ್ಲವೂ ಕೂಡ ಈಗ ಕನ್ಸಿಡರ್ ಆಗುತ್ತೆ. ಈಗ ವಿನಯ್ ಕುಲಕರ್ಣಿ ವಿರುದ್ಧವಾಗಿ ಇರುವಂತಹ ಒಂದಷ್ಟು ಆರೋಪಗಳು, ಪ್ರಕರಣಗಳನ್ನ ನಾವು ಗಮನಿಸೋದಾದ್ರೆ 302 ಕೊಲೆ ಪ್ರಕರಣ, 120B ಕ್ರಿಮಿನಲ್ ಒಳಸಂಚು, 143, 147, 148 ಗುಂಪು ಸೇರ್ಕೊಂಡು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವಂಥದ್ದು, ಗಂಭೀರವಾಗಿ ಹಲ್ಲೆ ಮಾಡಿರುವಂಥದ್ದು, 201 IPC ಸಾಕ್ಷಿ ನಾಶಕ್ಕೆ ಮುಂದಾಗಿರ್ತಾರೆ ಎಲ್ಲರೂ ಕೂಡ ಪ್ಲಾನಿಂಗ್ ಮಾಡಿಕೊಂಡು, 195A ಸುಳ್ಳು ಸಾಕ್ಷಿಗಳನ್ನ ಹೇಳುವಂತೆಯೂ ಕೂಡ ಇಲ್ಲಿ ಒತ್ತಾಯ ಮಾಡಿರ್ತಾರೆ. ಇದೆಲ್ಲವೂ ಕೂಡ ಅತ್ಯಂತ ಗಂಭೀರವಾದಂತಹ ಪ್ರಕರಣ. ಇದೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡಿ, ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಶಿಕ್ಷೆ ಪ್ರಕಟ ಆಗುತ್ತೆ. ಇಷ್ಟೆಲ್ಲ ಪ್ರಕರಣಗಳು ಈಗ ವಿನಯ್ ಕುಲಕರ್ಣಿ ಮೇಲೆ ಸದ್ಯಕ್ಕೆ ಇರುವಂತದ್ದು. ಈಗಾಗಲೇ ಹೇಳ್ತಾ ಇದ್ವಿ ಅಂತಂದ್ರೆ
ಕೊಲೆ ಮಾಡ್ಲಿಕ್ಕೆ ಸಂಚು ಮಾಡಿರುವಂತದ್ದು, ಅದಾದ ನಂತರ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಲ್ಲೆ ಮಾಡಿರುವಂತದ್ದು, ಕೊಲೆ ಮಾಡಿರುವಂತದ್ದು, ಗುಂಪು ಸೇರ್ಕೊಂಡು ದಿಢೀರಾಗಿ ಅವ್ರ ಪರ್ಸನಲ್ ಕೆಲಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಗುಂಪು ಹೋಗಿ ಒಂದು ಕಡೆ ಕೊಚ್ಚಿ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಅದಾದ ನಂತರ ಸುಳ್ಳು ಸಾಕ್ಷ್ಯಗಳನ್ನ ಹೇಳುವಂತೆ ಬೇರೆಯವರಿಗೆ ಕರ್ಕೊಂಡು ಹೋಗಿ ಸುಮಾರು 6 ಜನರನ್ನ ಸುಳ್ಳಾಗಿ ಹೇಳ್ಬೇಕು ಅಂತ ಹೇಳಿ ತಗೊಂಡು ಹೋಗಿ ನಿಲ್ಲಿಸಿರೋಂಥದ್ದು, ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. A2 ಹಾಗೂ 7 ಪರ ಪರಮೇಶ್ವರ್ ಈಗ ವಾದವನ್ನ ಮಾಡ್ತಾ ಇದ್ದಾರೆ. ಜೀವಿತಾವಧಿ ಇದು ಗರಿಷ್ಠ ಶಿಕ್ಷೆ ಆಗಲಿದೆ. ಎಸ್.ವಿ. ರಾಜು ಅವರ ವಾದದಂತೆ ಜೀವಿತಾವಧಿ ಅತ್ಯಂತ ಗರಿಷ್ಠ ಶಿಕ್ಷೆ ಆಗುತ್ತೆ. ಅರಬ್ ದೇಶದ ರೀತಿ ಕಾನೂನನ್ನ ತೆಗೆದುಕೊಳ್ಳಲು ಸಾಧ್ಯವಾಗಬಾರದು ಅಂತ ಹೇಳಿ ವಾದ ಮಂಡನೆ ಆಗ್ತಾ ಇದೆ. ವಿನಯ್ ಕುಲಕರ್ಣಿ ಜನಪ್ರತಿನಿಧಿ ಅವರ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಒಬ್ಬ ಉದ್ಯಮಿ, 3,000 ಹಸುಗಳನ್ನ ಸಾಕ್ತಿದ್ದಾರೆ. ಕೋರ್ಟ್ ನೀಡುವ ಶಿಕ್ಷೆ ಸುಧಾರಣೆ ತರುವಂತಿರಬೇಕು. ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ ಪರ ಶ್ಯಾಮ್ ಸುಂದರ್ ವಾದವನ್ನ ಮಾಡ್ತಿದ್ದಾರೆ. ಜೀವಿತಾವಧಿ ಇದು ಗರಿಷ್ಠ ಶಿಕ್ಷೆ ಆಗಲಿದೆ. ಹಾಗಾಗಿ ಒಂದ್ ರೀತಿಯಾಗಿ ಏನ್ ಶಿಕ್ಷೆ ಆಗುತ್ತೋ ಅದು ಬೇರೆಯವ್ರಿಗೂ ಕೂಡ ಮಾದರಿ ಆಗ್ಬೇಕು, ಆ ಮಟ್ಟಕ್ಕೆ ಶಿಕ್ಷೆ ಆಗ್ಬೇಕು. ಎಸ್.ವಿ. ರಾಜು ಅವರ ವಾದದಂತೆ ಜೀವಿತಾವಧಿ ಶಿಕ್ಷೆ ಗರಿಷ್ಠ ಶಿಕ್ಷೆ ಆಗುತ್ತೆ. ಅರಬ್ ದೇಶದ ರೀತಿ ಕಾನೂನನ್ನ ತೆಗೆದುಕೊಳ್ಳೋದಕ್ಕೆ ನಮ್ಮ ದೇಶದಲ್ಲಿ ಸಾಧ್ಯ ಆಗುದಿಲ್ಲ. ವಿನಯ್ ಕುಲಕರ್ಣಿ ಜನಪ್ರತಿನಿಧಿ ಅವರ ಮೇಲೆ ಈ ರೀತಿಯಾಗಿ ವಿಶೇಷವಾಗಿ ವಿನಯ್ ಕುಲಕರ್ಣಿ ಪರವಾಗಿಯೂ ಕೂಡ ಇಲ್ಲಿ ಏನೆಲ್ಲ ಹೇಳಬೇಕು ಅದೆಲ್ಲವೂ ಕೂಡ ಹೇಳಲಾಗ್ತಾ ಇದೆ. ಈ ವಾದ ಮಂಡನೆಯ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ ಪರ ಶ್ಯಾಮ್ ಸುಂದರ್ ವಾದ ಮಾಡ್ತಿದ್ದಾರೆ. A2 ಹಾಗೂ 7 ಪರ ಪರಮೇಶ್ವರ್ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಜೀವಿತಾವಧಿ ಇದು ಗರಿಷ್ಠ ಶಿಕ್ಷೆ ಆಗಲಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಇನ್ನು ಎಸ್.ವಿ. ರಾಜು ಅವರ ವಾದದಂತೆ ಜೀವಿತಾವಧಿ ಅತ್ಯಂತ ಗರಿಷ್ಠ ಶಿಕ್ಷೆ ಆಗುತ್ತೆ. ಹಾಗಾಗಿ ಇದು ಜೀವಿತಾವಧಿ ಶಿಕ್ಷೆ ಆಗುತ್ತಾ ಅಥವಾ ವಿಶೇಷವಾಗಿ ಇಲ್ಲಿ ಅರಬ್ ದೇಶಗಳ ರೀತಿಯಲ್ಲಿ ಇಲ್ಲಿ ಕಾನೂನನ್ನ ತಗೊಳ್ಳಕ್ ಸಾಧ್ಯವಿಲ್ಲ. ವಿನಯ್ ಕುಲಕರ್ಣಿ ಒಬ್ಬ ಉದ್ಯಮಿ, 3,000 ಹಸುಗಳನ್ನು ಕೂಡ ಸಾಕ್ತಿದ್ದಾರೆ ಅಂತ ಹೇಳಿ ಇಲ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ.